ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಷ್ಟೊಂದು ಜನಕ್ಕೆ ಯಾವಾಗಲೂ ಫಿಸಿಕ್ಸಲ್ಲಿ ಒಂದು ಡೌಟ್ ಇರುತ್ತೆ. ಅದು ಏನಪ್ಪ ಅಂದರೆ ನ್ಯೂಮರಿಕಲ್ಸ್ನ ಹೇಗೆ ಸಾಲ್ವ್ ಮಾಡಬೇಕು ಅಂತ. ಕರೆಕ್ಟಾ? ನೋಡಿ, ಈಗ ನಾನು ಏನು ಮಾಡ್ತೀನಿ ಗೊತ್ತಾ? ಈ ತಿಂಗಳೆಲ್ಲ ಟೈಮ್ ಇದೆ ಅಲ್ವಾ? ಈ ತಿಂಗಳೆಲ್ಲ ನನ್ನ ಕೈಲಿ ಎಷ್ಟು ಕ್ವಶನ್ಸ್ ಆಗುತ್ತೋ ಅಷ್ಟು ಕ್ವಶನ್ಸು ಡಿಫ್ರೆಂಟ್ ಆಗಿರೋದು PU ಬೋರ್ಡ್ಗೆ ಇಂಪಾರ್ಟೆಂಟ್ ಆಗಿರೋ ನ್ಯೂಮರಿಕಲ್ಸ್ನ ತೊಗೊಂಬಂದು ಸಾಲ್ವ್ ಮಾಡೋಕ್ಕೆ ನಾನು ಟ್ರೈ ಮಾಡ್ತೀನಿ. ಓಕೆನಾ? ನಿಮ್ಮ PYQs ಆಗಿರ್ಬೋದು, ಅಥವಾ ಇವಾಗ ಸ್ಟೇಟ್ ಲೆವೆಲ್ ಪ್ರಿಪ್ರೇಟರಿಲಿ ಬೇರೆ ಬೇರೆ ಡಿಸ್ಟ್ರಿಕ್ಟಲ್ಲಿ ಕೊಟ್ಟಿದ್ದಾರೆ ಗೊತ್ತಾ, ಆ ಪೇಪರ್ಸ್ ಆಗಿರ್ಬೋದು, ಅವನ್ನ ಮಾಡ್ತೀನಿ. ಓಕೆನಾ? ಈಗ ನೋಡಿ, ಮೊದಲನೇ ಕ್ವೆಶನ್ ಏನಪ್ಪ ಅಂದರೆ 2 ಪಾಯಿಂಟ್ ಚಾರ್ಜಸ್. ಫಸ್ಟ್ ಎಲೆಕ್ಟ್ರಿಕ್ ಫೀಲ್ಡ್ಸಿಂದ ಸ್ಟಾರ್ಟ್ ಮಾಡೋಣ. ಒಂದು 5 ಮೈಕ್ರೋಕೂಲಂಬ್ ಇದೆ, ಇನ್ನೊಂದು -5 ಮೈಕ್ರೋಕೂಲಂಬ್ ಇದೆ. They are located at a point A and B which are separated by 0.2 meter in vacuum. So what is the electric field at the midpoint of O of line joining the charge? ಏನು ಹೇಳ್ತಾ ಇದ್ದಾರೆ ಅಂದರೆ, ಫಸ್ಟ್ ನೀವು ಒಂದು ನ್ಯೂಮರಿಕಲ್ನ ಅಪ್ರೋಚ್ ಮಾಡಬೇಕಾದ್ರೆ ಹೇಗೆ ಮಾಡಬೇಕು ಅಂದರೆ, ಫಸ್ಟು ಗಿವನ್ ಡೇಟಾ ಬರೀಬೇಕು. ಗಿವನ್ ಡೇಟಾ ಅಂದರೆ ಎಷ್ಟಿದೆ, ಗಿವನ್ ಡೇಟಾ ಅಂತ ಬರೀಬೇಕಲ್ವಾ. ಇವಾಗ ನೋಡಿ, ಈಗ ಚಾರ್ಜ್ ಎ, ಚಾರ್ಜ್ ಎ ಎಷ್ಟಿದೆ? 5 ಮೈಕ್ರೋಕೂಲಮ್. ಚಾರ್ಜ್ ಬಿ ಎಷ್ಟಿದೆ? -5 ಮೈಕ್ರೋಕೂಲಮ್. ಡಿಸ್ಟೆನ್ಸ್ ಎಷ್ಟಿದೆ? 0.2 ಮೀಟರ್. ಇಲ್ಲೇ ನಿಮಗೆ ಮಾರ್ಕ್ಸ್ ಬರುತ್ತೆ. ಡೇಟಾ ಬರೆದ್ರೆ ನಿಮಗೆ ದೇ ವಿಲ್ ಗಿವ್ 1 ಮಾರ್ಕ್. ಓಕೆನಾ? ನೆಕ್ಸ್ಟು ಫಾರ್ಮುಲಾ. ಓಕೆನಾ? ಇವಾಗ ಫಸ್ಟ್ ಕಾನ್ಸೆಪ್ಟ್ ತಿಳ್ಕೊಳ್ಳೋಣ. ಏನು ಹೇಳಿ? ಒಂದು ಚಾರ್ಜ್ ಇದೆ. ಓಕೆನಾ? ಇನ್ನೊಂದು ಚಾರ್ಜ್ ಇದೆ. ಇದು ಚಾರ್ಜ್ ಎ, ಇದು ಚಾರ್ಜ್ ಬಿ. ಇದೆಷ್ಟಿದೆ? ಇದು 5 ಮೈಕ್ರೋಕೂಲಂಬ್ ಇದೆ. ಇದೆಷ್ಟಿದೆ? -5 ಮೈಕ್ರೋಕೂಲಂಬ್ ಇದೆ. ಈಗ ಅವ್ರು ಕ್ವಶನ್ ಏನು ಕೇಳ್ತಿದ್ದಾರೆ, ಇವೆರಡರ ಮಧ್ಯದಲ್ಲಿ ಅಂದರೆ ಯಾವುದೋ ಒಂದು ಪಾಯಿಂಟ್ ಓ ಅಲ್ಲಿ ಏನು ಕೇಳ್ತಿದ್ದಾರೆ ಅವರು, ಎಲೆಕ್ಟ್ರಿಕ್ ಫೀಲ್ಡ್ನ ಕಂಡುಹಿಡೀರಿ. ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟು ಅಂತ ಕಂಡುಹಿಡಿಬೇಕು. ಓಕೆನಾ? ಯಾವಾಗಲೂ ನಾವೇನಂತ ಕರಿತೀವಿ ಗೊತ್ತಾ? ಎಲೆಕ್ಟ್ರಿಕ್ ಫೀಲ್ಡ್ ಅಂತ ನೀವು ತೊಗೊಂಡ್ರೆ, ವಾಟ್ ಈಸ್ ದಿಸ್ ಎಲೆಕ್ಟ್ರಿಕ್ ಫೀಲ್ಡ್? ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ಅ ವೆಕ್ಟರ್ ಕ್ವಾಂಟಿಟಿ. ಕರೆಕ್ಟಾ? ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ಅ ವೆಕ್ಟರ್ ಕ್ವಾಂಟಿಟಿ ಅಂತ ಕರಿತೀವಿ. ವೆಕ್ಟರ್ ಕ್ವಾಂಟಿಟಿ ಅಂದರೆ ಏನು? ವಿಚ್ ಈಸ್ ಹ್ಯಾವಿಂಗ್ ಬೋತ್ ಮ್ಯಾಗ್ನಿಟ್ಯೂಡು ಇರುತ್ತೆ, ಡೈರೆಕ್ಷನ್ನು ಇರುತ್ತೆ. ಕರೆಕ್ಟಾ? ಅದನ್ನು ನಾವೇನಂತ ಕರಿತೀವಿ? ವೆಕ್ಟರ್ ಅಂತ ಕರಿತೀವಿ. ಈಗ ಎಲೆಕ್ಟ್ರಿಕ್ ಫೀಲ್ಡ್ ಈ ಪಾಯಿಂಟಲ್ಲಿ ಯಾವ ರೀತಿ ಇರುತ್ತೆ ಅಂತ ಟೆಸ್ಟ್ ಹೇಗೆ ಮಾಡಬೇಕು ಅಂದರೆ, ಒಂದು ಟೆಸ್ಟ್ ಚಾರ್ಜ್ನ ತೊಗೊತೀವಿ. ಆ ಟೆಸ್ಟ್ ಚಾರ್ಜ್ನ ಏನಂತ ಕರಿತೀವಿ? Q, ವಿಚ್ ಇಸ್ ಆಲ್ವೇಸ್ ಅ ಪಾಸಿಟಿವ್ ಚಾರ್ಜ್. ಈ ಟೆಸ್ಟ್ ಚಾರ್ಜ್ನ ತೊಗೊಂಡು ಇಲ್ಲಿಟ್ಟಾಗ ಏನಾಗುತ್ತೆ ನೋಡಿ, ಈಗ ಪಾಸಿಟಿವ್ Q ಚಾರ್ಜ್ನ ಇಲ್ಲಿಟ್ಟೆ. ಇದು ಪಾಸಿಟಿವ್ ಏನಾಯಿತು? ಇದನ್ನು ರಿಪೆಲ್ ಮಾಡುತ್ತೆ. ಕರೆಕ್ಟಾ? ಈ ಕಡೆ ಸೈಡ್ ಇರುತ್ತೆ. ಇದು ಪಾಸಿಟಿವ್ ಚಾರ್ಜ್, ಇದು ನೆಗೆಟಿವ್ ಚಾರ್ಜ್. ಇದೇನು ಮಾಡುತ್ತೆ? ಈ ಕಡೆ ಇದು ನಿಂಗೆ ಅಟ್ರಾಕ್ಟ್ ಮಾಡುತ್ತೆ. ಕರೆಕ್ಟಾ? ದೇರ್ಫೋರ್ ಈ ಕಡೆ ಏನಾಯಿತು? ಈ ಕಡೆ ಆಯಿತು. ಅಂದರೆ ಈ ಟೆಸ್ಟ್ ಚಾರ್ಜ್ ಮೇಲೆ ಈ ಚಾರ್ಜು ಯಾವ ಥರ ಎಲೆಕ್ಟ್ರಿಕ್ ಫೀಲ್ಡ್ ಪ್ರೊಡ್ಯೂಸ್ ಮಾಡ್ತಾ ಇದೆ ಅಂದರೆ ಈ ಕಡೆ. ಈ ಟೆಸ್ಟ್ ಚಾರ್ಜ್ ಮೇಲೆ ಇದು ಯಾವ ರೀತಿ ಪ್ರೊಡ್ಯೂಸ್ ಮಾಡ್ತಾ ಇದೆ ಅಂದರೆ ಈ ಕಡೆ. ಅಂದರೆ ಇದು ಅಟ್ರಾಕ್ಟ್ ಮಾಡ್ತಾ ಇದೆ, ಇದು ರಿಪೆಲ್ ಮಾಡ್ತಿದೆ. ಎಲೆಕ್ಟ್ರಿಕ್ ಫೀಲ್ಡ್ ಎರಡು ಯಾವ ಕಡೆ ಇದೆ? ಒಂದೇ ಡೈರೆಕ್ಷನಲ್ಲಿದೆ. ದೇರ್ಫೋರ್ ಡಿಸ್ಟೆನ್ಸು ಸೇಮ್ ಇದೆ, ಮ್ಯಾಗ್ನಿಟ್ಯೂಡು ಸೇಮ್ ಇದೆ. ಕರೆಕ್ಟಾ? ಅಂದರೆ 5 ಮೈಕ್ರೋಕೂಲಮ್ -5 ಮೈಕ್ರೋಕೂಲಮ್. ನಾವು ಮ್ಯಾಗ್ನಿಟ್ಯೂಡ್ ತಗೊಂಡ್ರೆ ಎರಡು 5 ಕರೆಕ್ಟಾ? ಎರಡರದ್ದು ಮ್ಯಾಗ್ನಿಟ್ಯೂಡ್ 5 ಇದೆ. ದೇರ್ಫೋರ್ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ದಿಸ್ ಪಾಯಿಂಟ್, ಈ ಪಾಯಿಂಟ್ ಏನಿದೆ ಗೊತ್ತಾ, ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟಪ್ಪ ಅಂದರೆ, ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಎ ಆ್ಯಂಡ್ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಬಿ. ಅಂದ್ ಎರಡೂ ಕೂಡ ಸೇಮೇ ಅಲ್ವಾ? ಇದು 5 ಡಿಸ್ಟೆನ್ಸ್ ಎಷ್ಟಿದೆ? 0.1. ಕರೆಕ್ಟಾ? ಡಿಸ್ಟೆನ್ಸ್ ಎಷ್ಟಿದೆ? 0.1. ದೇರ್ಫೋರ್ ಇದು ಸೇಮೇ, ಬಟ್ ಏನಪ್ಪ ಅಂದರೆ ಚೇಂಜ್ ಇನ್ ಡೈರೆಕ್ಷನ್ ಅಷ್ಟೇ, ಮೈನಸ್ಸು. ದೇರ್ಫೋರ್ ನಾವೇನಂತ ಬರಿಬೋದು? ಈ ಅಂತ ಬರಿಬೋದು, ಈ ಬಿನೂ ಅಂತ ಬರಿಬೋದು. ದೇರ್ಫೋರ್ 2E ಅಂತ ಆಯಿತು. ಅರ್ಥ ಆಯ್ತಾ? ಯಾಕೆ 2E ಆಯ್ತು ಹೇಳಿ? ಬಿಕಾಸ್ ಎರಡು ಒಂದೇ ಡೈರೆಕ್ಷನಲ್ಲಿದೆ. ಇದ್ರದ್ದು ಇ ಎರಡು ಒಂದೇ ಅಲ್ವಾ? 5 ಅದಕ್ಕೆ ಏನಾಯಿತು? ಎರಡು ಆ್ಯಡ್ ಆಯಿತು. ಅರ್ಥ ಆಯಿತು ಅನ್ಕೊತೀನಿ. ಈಗ 2E ಅಂದರೆ ಏನು ಹೇಳಿ? ವಾಟ್ ಈಸ್ ದ ಎಲೆಕ್ಟ್ರಿಕ್ ಫೀಲ್ಡ್ ಫಾರ್ಮುಲಾ? KQ/R². ಕರೆಕ್ಟಾ? ಇಷ್ಟು ಸಿಂಪಲ್ ನೋಡಿ. K ಅಂದರೆ ಏನು? 9 × 10⁹. ಚಾರ್ಜ್ ಎಷ್ಟು? 5. ಮೈಕ್ರೋ ಅಂದರೆ ಎಷ್ಟು? 10⁻⁻⁶. ರೇಡಿಯಸ್ ಎಷ್ಟು? ಇಲ್ಲಿಂದ ಇಲ್ಲಿಗೆ ಎಷ್ಟು ರೇಡಿಯಸ್ ಇದೆ? 0.1 ಹೋಲ್ ಸ್ಕ್ವೇರ್. ಕರೆಕ್ಟಾ? ಈಗೇನು ಮಾಡ್ತೀರಾ? ಇದನ್ನು ಮಲ್ಟಿಪ್ಲೈ ಮಾಡಿ. 9 5 = 45. ಕರೆಕ್ಟಾ? 45 × 2 × 10⁹. 6 ಹೋದರೆ 3. ಇದು 10⁻⁻1 ಹೋಲ್ ಸ್ಕ್ವೇರ್ ಅಂದರೆ 2 ಆಯಿತು. ಮೇಲೆ ಹೋದರೆ ಪ್ಲಸ್ ಇದೇನಾಯಿತು? 45 90 × 10⁻3 × 10⁻⁻2 ಮೇಲೆ ಹೋದರೆ +2 ಆಯಿತು. 90 × 10⁵ ನ್ಯೂಟನ್ ಪರ್ ಕೂಲಮ್. ಅರ್ಥ ಆಯ್ತಾ? ನೋಡಿ, ಇಷ್ಟೇ ನೋಡಿ, ಎಷ್ಟು ಸಿಂಪಲ್ ಆಗಿದೆ. ಈಗ ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್ ಹೇಗಿರುತ್ತೆ ಅಂದರೆ, ಇದಕ್ಕೆ ಹಾಫ್ ಮಾರ್ಕ್ಸ್ ಕೊಡ್ತಾರೆ. ಮೇನ್ ಇದಕ್ಕೆ ಎಲೆಕ್ಟ್ರಿಕ್ ಫೀಲ್ಡ್ ಫಾರ್ಮುಲಾ ಬರೆದಿಲ್ಲ ಅಂದರೆ ಫುಲ್ 0 ಕೊಡ್ತಾರೆ. ಒಂದೇ ಸರಿ 0 ಕೊಟ್ಬಿಡ್ತಾರೆ. ಫಾರ್ಮುಲಾ
ಫಾರ್ಮುಲಾ ಬರೀಲೇಬೇಕು. ಫಾರ್ಮುಲಾ ಇಲ್ಲ ಅಂದರೆ ನಿಮಗೆ ವ್ಯಾಲ್ಯೂಯೇಷನ್ನೇ ಆಗಲ್ಲ ಪೇಪರು. ಸೊ ಫಾರ್ಮುಲಾ ಇದಕ್ಕೆ ಒಂದು 2 ಮಾರ್ಕ್ಸ್ ಇರುತ್ತೆ, ಇದಕ್ಕೆ 1 ಮಾರ್ಕ್ ಇರುತ್ತೆ. ಸೊ 3 ಆಯಿತಾ, ಇನ್ನು ಇಷ್ಟಕ್ಕೆ ಸೇರಿ ಇನ್ನು 2 ಕೊಡ್ತಾರೆ. ಸೊ ಈ ಥರ ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್ ಆಗಿರುತ್ತೆ. ನೋಡಿ ಎಷ್ಟು ಸಿಂಪಲ್ ಕ್ವಶನ್ನು, ಅರ್ಥ ಆಯಿತು ಅಂದ್ಕೊತೀನಿ. ಸೊ ನೆಕ್ಸ್ಟು ಇನ್ನೊಂದು ವೀಡಿಯೋದಲ್ಲಿ ಇನ್ನೊಂದು ಕ್ವಶನ್ ಜೊತೆ ಬರ್ತೀನಿ. ಸೊ ಅಲ್ಲಿವರೆಗೂ ಚೆನ್ನಾಗಿ ಓದ್ಕೊಳ್ಳಿ. ಥ್ಯಾಂಕ್ ಯು.